ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ವಿಷಾದಕರ ಸಂಗತಿ ಏನಪ್ಪಾ ಅಂದ್ರೆ, ನಮ್ಮ ದಕ್ಷಿಣ ಭಾರತದ ಹಿರಿಯ ನಟಿಯಾದ ಸಾಹುಕಾರ್ ಜಾನಕಿ ಅಮ್ಮನವರು ನಮ್ಮನ್ನೆಲ್ಲ ಬಿಟ್ಟು ನಿನ್ನೆ ಅಂದ್ರೆ ಶುಕ್ರವಾರ ಅಗಲಿದ್ದಾರೆ. ಅವರಿಗೆ ನಾವು ಮೊದಲಿಗೆ ಸಂತಾಪ ಸೂಚೋಣ. ಸ್ನೇಹಿತರೆ, ನಮ್ಮ ಜಾನಕಿ ಅಮ್ಮನವರಿಗೆ ಸಾಹುಕಾರ್ ಅಂತ ಹೆಸರು ಬಂದಿದ್ದಾದರೆ ಹೇಗೆ? ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರ ಊರು ಯಾವುದು? ಹಾಗೆ ಅವರು ನಮ್ಮ ಕನ್ನಡದಲ್ಲಿ ಯಾವ ಯಾವ ಸಿನಿಮಾಗಳಲ್ಲಿ ನಟಿಸಿದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರೆಲ್ಲ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ, ಈಗ ನಾವು ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರ ಬಗ್ಗೆ ಒಂದಿಷ್ಟು ಗೊತ್ತಿಲ್ದಿರ್ತಕ್ಕಂಥ ವಿಷಯನ ತಿಳ್ಕೊಂಬೋಣ. ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು ಮೂಲತಃ ನಮ್ಮ ಕರ್ನಾಟಕದ ಉಡುಪಿಯವರು. ಇವರ ಕುಟುಂಬ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಹೋಗಿ ನೆಲೆಸಿತ್ತಂತೆ. ನಮ್ಮ ದಕ್ಷಿಣ ಭಾರತೀಯ ಚಿತ್ರರಂಗದ ಹಿರಿಯ ಮತ್ತು ಬಹುಭಾಷಾ ತಾರೆ ಸಾಹುಕಾರ್ ಜಾನಕಿ ಅಮ್ಮನವರು ನಿಧನರಾದ್ರು ಅಂತ ಹೇಳೋದಕ್ಕೆ ಮನಸ್ಸಿಗೆ ನೋವಾಗ್ತಾ ಇದೆ. ಅವರು ವಯೋಸಹಜ ಅನಾರೋಗ್ಯದಿಂದ ಬಳಲ್ತಿದ್ರು. ಅವರು ಚೆನ್ನೈನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರು ಎಳೆದಿದ್ದಾರೆ ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು. 7 ದಶಕಗಳ ಕಾಲ ಭಾರತೀಯ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ 400ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು ಅಭಿನಯಿಸಿದ್ದಾರೆ. ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು ಅವರ ತಮ್ಮ ನಟನ ಸಾಮರ್ಥ್ಯದಿಂದ ಇಡೀ ಭಾರತ ಚಿತ್ರರಂಗದಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿದ್ರು. ಹಾಗೆ 2022ರಲ್ಲಿ ನಮ್ಮ ಕೇಂದ್ರ ಸರ್ಕಾರವು ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರ ನಿಧನಕ್ಕೆ ದಕ್ಷಿಣ ಭಾರತದ ಚಿತ್ರರಂಗದ ಗಣ್ಯರು, ಅಭಿಮಾನಿಗಳು ಹಾಗೂ ಪ್ರಮುಖರು ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ನಮ್ಮ ಜಾನಕಿ ಅಮ್ಮನವರಿಗೆ ಸಾಹುಕಾರ್ ಅಂತ ಬಿರುದು ಹೇಗ್ ಬಂತಂದ್ರೆ, ಒಂದು ತೆಲುಗು ಸಿನಿಮಾ ಸಾಹುಕಾರ್ ಅನ್ನೋ ಸಿನಿಮಾ ಸಿಕ್ಕಾಪಟ್ಟೆ ಯಶಸ್ಸು ಕಾಣ್ತಂತೆ. ಜಾನಕಿ ಅಮ್ಮನವರಿಗೆ ಆ ಸಿನಿಮಾದಿಂದ ಸಾಹುಕಾರ್ ಅನ್ನೋ ಬಿರುದು ಬಂತಂತೆ. ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು 1954ರಲ್ಲಿ ದೇವಕನ್ನಿಕಾ ಅನ್ನುವ ಸಿನಿಮಾ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಅದಾದ್ಮೇಲೆ ಜಾನಕಿ ಅಮ್ಮನವರು ಭಾಗ್ಯಚಕ್ರ, ಆದರ್ಶ ಸತಿ, ಸದಾರಮೆ, ಭಾಗ್ಯೋದಯ, ರತ್ನಗಿರಿ ರಹಸ್ಯ ಈ ಸಿನಿಮಾಗಳಲ್ಲಿ ಅಭಿನಯಿಸಿ ಸಿಕ್ಕಾಪಟ್ಟೆ ಮಿಂಚಿಬಿಟ್ರಂತೆ ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು. ಇದಾದ್ಮೇಲೆ ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರು ಕನ್ನಡದಲ್ಲಿ ಪೋಷಕ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ. ಅದು ಯಾವ ಸಿನಿಮಾ ಅಂದ್ರೆ, ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಶಬ್ದವೇದಿ ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅಭಿನಯಿಸಿದ್ರು. ಹಾಗೆ ನಮ್ಮ ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿ ಸಿನಿಮಾದಲ್ಲಿ ಕೂಡ ಒಂದು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ರು. ಹೀಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಇಡೀ ನಮ್ಮ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅವರು ಅಪಾರ ಅಭಿಮಾನಿಗಳನ್ನ ಹೊಂದಿ ಎಲ್ಲರ ಜನಮನವನ್ನ ಸೂರೆಗೊಂಡಿದ್ರು ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ, ಒಂದು ತಿಂಗಳ ಹಿಂದೆ ನಾವು ನಮ್ಮ ಭಾರತೀಯ ಚಿತ್ರರಂಗದ ಅದ್ಭುತ ಹಿನ್ನೆಲೆ ಗಾಯಕಿಯಾದ ನಮ್ಮ ಎಸ್ ಜಾನಕಿ ಅಮ್ಮನವ್ರನ್ನ ನಾವು ಕಳ್ಕೊಂಡಿದ್ವಿ. ಈಗ ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರನ್ನು ನಾವು ಕಳ್ಕೊಂಡು ನಿಜವಾಗ್ಲೂ ಎಂತಹ ಬಡವಾಗಿದೆ ಅಂದ್ರೆ ನಮ್ಮ ಭಾರತೀಯ ಚಿತ್ರರಂಗ ಅಂದ್ರೆ ತಪ್ಪಾಗ್ಲಾರದು. ಇಂತಹ ಮಹಾನ್ ನಟಿಯಾದ ನಮ್ಮ ಸಾಹುಕಾರ್ ಜಾನಕಿ ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೆ
ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ನಮ್ಮ ಕನ್ನಡದ ಮಣ್ಣಿನಲ್ಲಿ ಹುಟ್ಟು ಬನ್ನಿ ಸಾವುಕಾರ್ ಜಾನಕಿ ಅಮ್ಮನವರೇ ಅಂತ ಕೇಳ್ಕೊತೀನಿ. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ.